ಅಂಶಕ್ಕೆ ಸಾಗರದಲ್ಲಿ ಇಂದಿನ ಡೇಟು 29/3/25। मीठे बच्चे, तुम्हें ज्ञान से अच्छी जागृति आई है। तुम अपने 84 जन्मों को निराकार और साकार बाप को जानते हो। तुम्हारा भटकना बंद हुआ। ಬಾಬಾ ತಿಳಿಸ್ತಾರೆ, ಮೊದಲಾದ ಮಕ್ಕಳೇ, ತಮಗೆ ಜ್ಞಾನದ ಒಳ್ಳೆ ಜಾಗೃತಿ ಬಂದಿದೆ. ತಾವು ತಮ್ಮ 84 ಜನ್ಮದ ನಿರಾಕಾರ ಮತ್ತು ಸಾಕಾರ ತಂದೆಯನ್ನ ತಿಳ್ಕೊಂಡಿದ್ದೀರಿ. ಅರಿಯೋದನ್ನ ಬಂದ್ ಮಾಡಿದ್ದೀರಾ. ಪ್ರಶ್ನೆ ಇದೆ, ಈಶ್ವರ ಕಿ ಗತಿ ಮತ್ ನ್ಯಾರಿ ಕ್ಯೂ ಗಾಯಿ ಜಾತಿ? ಈಶ್ವರನ ಗತಿ ಮತ ಅತೀತ ಅಂತ ಯಾಕೆ ಗಾಯನ ಮಾಡಲಾಗುತ್ತೆ? ಉತ್ತರ ಇದೆ, ಮೊದಲನೇದು, क्योंकि ऐसे मत देते हैं जिससे तुम ब्राह्मण सबसे न्यारे बन जाते हो, तुम सबके एक मत हो जाते हैं. ಯಾಕೆಂದರೆ ಅಂತಹ ಮತವನ್ನ ನೀಡಿದರೆ ಅದರಿಂದ ತಾವು ಬ್ರಾಹ್ಮಣರು ಅತೀತರಾಗುತ್ತಾರೆ, ತಾವು ಎಲ್ಲರದು ಒಂದೇ ಮತ ಆಗ್ಬಿಡುತ್ತೆ. ಎರಡನೇದು, ईश्वर ही है जो सबकी सद्गति करते पुजारी से पूज्य बनाते हैं, इसलिए उनकी गतमत न्यारी. ಈಶ್ವರ ಎಲ್ಲರಿಗೂ ಸದ್ಗತಿಯನ್ನ ನೀಡುತ್ತಾರೆ, ಪೂಜಾರಿಯಿಂದ ಪೂಜ್ಯರಾಗಿ ಮಾಡ್ತಾರೆ, ಅದಕ್ಕೋಸ್ಕರ ಅವರ ಗತಿ ಮತ ಅತೀತ ಅಂತ ಹೇಳಲಾಗುತ್ತೆ. जिसे तुम बच्चों के सिवाय कोई समझ नहीं सकता. ಇದನ್ನ ತಾವು ಮಕ್ಕಳು ಬಿಟ್ಟು ಬೇರೆ ಯಾರೂ ಸಹ ಅರ್ಥ ಮಾಡ್ಕೊಳ್ಳೋದಿಲ್ಲ. तुम बच्चे जानते हो, बच्चों की अगर तबीयत ठीक नहीं होगी तो बाबा कहेंगे बल यहाँ ಸೋ ಜಾವೋ. ಮಕ್ಕಳಿಗೆ ಅರಿವಾಗಿದೆ, ಮಕ್ಕಳಿಗೆ ಆರೋಗ್ಯ ಸರಿ ಇಲ್ಲ ಅಂದ್ರೆ ಬಾಬಾ ತಿಳಿಸ್ತಾರೆ, ಬಲಿ ಇಲ್ಲಿ ಮಲಕೊಳ್ಳಿ. इसमें कोई अर्जा नहीं क्योंकि सिकिलदी बच्चे हैं, अर्थात 5000 वर्ष बाद फिर से आकर मिले. ಇದರಲ್ಲಿ ಏನೂ ತೊಂದರೆ ಇಲ್ಲ, ಯಾಕೆಂದರೆ ತಾವು ಹಗಲಿ ಹೋಗಿ ಮತ್ತೆ ಸಿಕ್ಕಿರುವ ಮಕ್ಕಳು, ಅಂದರೆ 5000 ವರ್ಷದ ನಂತರ ಮತ್ತೆ बंधु मिलन ಮಾಡಿದ್ದೀರಾ. किसको मिले हैं? बेहद के बाबा को. ये भी तुम बच्चे जानते हो, जिसको निश्चय है बरोबर हम बेहद के बाप से मिले हैं, क्योंकि बाबा बाप होता ही है, एक हद का और दूसरा भी. ಯಾರ ಜೊತೆ ಮಿಲನ? ಅನಂತವಾದ ತಂದೆಯ ಜೊತೆ. ಇದು ಸಹ ಮಕ್ಕಳಿಗೆ ಗೊತ್ತಿದೆ, ಅದನ್ನೇ ನಿಶ್ಚಯ ಅಂತೀವಿ. ನಾವು ಅನಂತವಾದ ತಂದೆಯ ಜೊತೆ ಮಿಲನ ಮಾಡ್ತೀವಿ, ಯಾಕೆಂದರೆ ತಂದೆಯರು ಒಬ್ಬರು ಹದ್ದಿನ ತಂದೆ ಆದರೆ ಇನ್ನೊಬ್ಬರು ಬೇಹದ್ದಿನ ತಂದೆ ಆಗಿದ್ದಾರೆ. दुख में सब बेहद के बाबा को याद करते, सतयुग में एक ही लौकिक बाप याद करते, क्योंकि वहां है ही सुखधाम. ದುಃಖದಲ್ಲಿ ಎಲ್ಲರೂ ಅನಂತವಾದ ತಂದೆಯನ್ನೇ ನೆನಪು ಮಾಡ್ತಾರೆ, ಸತ್ಯುಗದಲ್ಲಿ ಒಬ್ಬರೇ ಲೌಕಿಕ ತಂದೆಯನ್ನ ನೆನಪು ಮಾಡ್ತೀವಿ, ಯಾಕೆಂದರೆ ಅದು ಸುಖಧಾಮ ಆಗಿದೆ. लौकिक बाप उनको कहा जाता जो इस लोक में जन्म देता, पारलौकिक बाप तो एक ही बार आकर तुमको अपना. ಲೌಕಿಕ ತಂದೆ ಅಂತ ಅವ್ರಿಗೆ ತಿಳಿಸಲಾಗುತ್ತೆ ಯಾರು ಈ ಲೋಕದಲ್ಲಿ ಜನ್ಮವನ್ನ ನೀಡ್ತಾರೆ. ಪಾರಲೌಕಿಕ ತಂದೆ ಅಂತೂ ಒಂದೇ ಸಲ ಬಂದು ನಮ್ಮನ್ನ ತಮ್ಮವರಾಗಿ ಮಾಡ್ತಾರೆ. तुम रहने वाले भी बाबा के साथ अमर लोक में है, जिसको पारलोक परमधाम कहा जाता. ತಾವು ಇರೋದು ಸಹ ಬಾಬುರ ಜೊತೆ ಅಮರ ಲೋಕ ಆಗಿದೆ, ಅದಕ್ಕೆ ಪರಲೋಕ ಪರಂಧಾಮ. वो है परे परे धाम, सत्य को परे परे नहीं करेंगे, ಸ್ವರ್ಗ ನರಕ ಯಹಾಯಿ ಹೋದ. ಅದಾಗಿದೆ ಬಹಳ ಅತೀತವಾದಂತಹ ಧಾಮ, ಅಂದ್ರೆ ಬಹಳ ದೂರ ಇದೆ. ಸ್ವರ್ಗಕ್ಕೆ ಅತಿ ದೂರ ಅಂತ ಹೇಳಕ್ಕಾಗಲ್ಲ, ಸ್ವರ್ಗ ನರಕ ಇಲ್ಲೇ ಆಗತ್ತೆ. नई दुनिया को स्वर्ग, पुरानी दुनिया को नरक कहा जाता. अभी है पति दुनिया, पुकारते हैं ए पति पावन. ಹೊಸ ಪ್ರಪಂಚವನ್ನ ಸ್ವರ್ಗ, ಹಳೆ ಪ್ರಪಂಚಕ್ಕೆ ನರಕ ಅಂತ. ಈಗಂತೂ ಪತಿತ ಪ್ರಪಂಚ ಕರೀತಿರ್ತಾರೆ, ಏ ಪತಿತ ಪಾವನ ಬನ. सतयुग में ऐसे नहीं कहेंगे, जब से रावण राज होता तब पतित बनते, उसको कहेंगे 5 विकारों का राज. ಸತ್ಯುಗಕ್ಕೆ ಎಂದೂ ಈ ರೀತಿ ಹೇಳಲ್ಲ. ಯಾವಾಗಿಂದ ರಾವಣ ರಾಜ್ಯ ಆರಂಭ ಆಗತ್ತೆ ಅಲ್ಲಿಂದ ಪತಿತರಾಗ್ತೀವಿ.
ಅದಕ್ಕೆ ಹೇಳಲಾಗುತ್ತೆ 5 ವಿಕಾರಗಳ ರಾಜ್ಯ. सतयुग में है ही निर्विकारी राज भारत की इतनी जबरदस्त महिमा है ना. ಸತ್ಯುಗದಲ್ಲಿ ಇರೋದೇ ನಿರ್ವಿಕಾರಿ ರಾಜ್ಯ. ಭಾರತದ್ದು ಎಷ್ಟು ಜಬರ್ದಸ್ತ್ ಮಹಿಮೆ ಇದೆ ಅಲ್ಲ. परंतु विकारी होने कारण भारत की महिमा को जानते नहीं. भारत संपूर्ण निर्विकारी था जब लक्ष्मी नारायण का राज्य था. अभी वो राज्य नहीं है. ಸತ್ಯುಗದಲ್ಲಿ ನಿರ್ವಿಕಾರಿ ರಾಜ್ಯ. ಭಾರತ ಎಷ್ಟು ಜಬರ್ದಸ್ತ್ ಮಹಿಮೆಯಾಗಿದೆ. ಆದರೆ ವಿಕಾರದ ಕಾರಣ ಭಾರತದ ಮಹಿಮೆಯನ್ನ ಅರ್ಥ ಮಾಡಿಕೊಂಡಿಲ್ಲ. ಭಾರತ ಸಂಪೂರ್ಣ ನಿರ್ವಿಕಾರಿಯಾಗಿತ್ತು ಯಾವಾಗ ಈ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು. ಈಗಂತೂ ಆ ರಾಜ್ಯ ಇಲ್ಲವಲ್ಲ. वो राज्य कहाँ गया ये पत्थर बुद्धि को मालूम नहीं और सभी अपने अपने धर्म स्थापक को जानते. एक भी भारतवासी है जो ना अपने धर्म को ना अपने धर्म स्थापक को जानते हैं. ಮತ್ತೆ ಆ ರಾಜ್ಯ ಎಲ್ಲೋಯ್ತು? ಕಲ್ಲು ಬುದ್ಧಿ ಆಗಿರುವ ಕಾರಣ ಅರಿವಿಲ್ಲ. ಈಗಂತೂ ಪ್ರತಿಯೊಬ್ಬರು ತಮ್ಮ ತಮ್ಮ ಧರ್ಮ ಸ್ಥಾಪಕರನ್ನ ಅರ್ಥ ಮಾಡಿಕೊಂಡಿದ್ದಾರೆ. ಆದರೆ ಭಾರತವಾಸಿಗಳಿಗೆ ತಮ್ಮ ಧರ್ಮದ ಬಗ್ಗೆ, ಧರ್ಮ ಸ್ಥಾಪಕನ ಬಗ್ಗೆ ಅರಿವಿಲ್ಲ. और धर्म वाले अपने धर्म को जानते परंतु वो फिर कब स्थापन करने आएंगे ये नहीं जानते. ಬರೀ ಬೇರೆ ಧರ್ಮದವರು ತಮ್ಮ ಧರ್ಮವನ್ನ ಅರ್ಥ ಮಾಡ್ಕೊಂಡಿರ್ಬೋದು, ಆದರೆ ಮತ್ತೆ ಯಾವಾಗ ಸ್ಥಾಪನೆ ಮಾಡಕ್ ಬರ್ತಾರೆ ಇದಂತೂ ಗೊತ್ತಿಲ್ಲ. सिख लोगों को भी पता नहीं हमारा सिख धर्म पहले था नहीं. गुरु नानक ने आकर स्थापन किया तो जरूर फिर सुखधाम में नहीं रहेगा. तभी गुरु नानक आकर फिर स्थापन करेंगे. ಸಿಖ್ ಧರ್ಮದವರಿಗೂ ಅರಿವಿಲ್ಲ ನಮ್ಮ ಸಿಖ್ ಧರ್ಮ ಮೊದಲಿರಲಿಲ್ಲ ಅಂತ. ಗುರುನಾನಕ್ಗೆ ಬಂದು ಸ್ಥಾಪನೆ ಮಾಡಿದ್ದಾರೆ. ಮತ್ತೆ ಸುಖಧಾಮದಲ್ಲಿ ಇರೋದಿಲ್ಲ. ಆಗ ಮಾತ್ರ ಗುರುನಾನಕ್ ಬಂದು ಸ್ಥಾಪನೆ ಮಾಡ್ತಾರೆ. क्योंकि वर्ल्ड में ईस्वी जागृति रिपीट होता है. ಕ್ರಿಶ್ಚಿಯನ್ ಧರ್ಮ में नहीं था फिर स्थापना. ಯಾಕೆಂದರೆ ಪ್ರಪಂಚದ ಚರಿತ್ರೆ ಭೂಗೋಳ ಪುನರಾವರ್ತನೆ ಆಗುತ್ತೆ. ಕ್ರಿಶ್ಚಿಯನ್ ಧರ್ಮನೂ ಇರಲಿಲ್ಲ, ಆಗ ಮಾತ್ರ ಅದನ್ನು ಸ್ಥಾಪನೆ ಮಾಡಲಾಗುತ್ತೆ. पहले नई दुनिया थी, एक धर्म था, सिर्फ तुम भारतवासी ही थे. एक धर्म था, फिर 84 जन्म लेते लेते ये भी भूल गए हो कि हम ही देवता थे. ಮೊದಲು ಒಂದೇ ಪ್ರಪಂಚ, ಒಂದೇ ಧರ್ಮ ಇತ್ತು. ನಂತರ ನೀವು ಭಾರತವಾಸಿಗಳು ಮಾತ್ರ ಇತ್ತು, ಒಂದು ಧರ್ಮ ಇತ್ತು. ಅದಾದ ನಂತರ 84 ಜನ್ಮವನ್ನ ಪಡಿತಾ ಪಡಿತಾ ಮರ್ತೋಗ್ತೀವಿ. ಈಗ ನಾನೇ ದೇವತೆ ಆಗಿದ್ವಿ. फिर हमें 84 जन्म लेते लेते तब बाबा कहते हैं तुम अपने जन्मों को नहीं जानते हो मैं बताता. ಅಂದರೆ ನಾವೇ 84 ಜನ್ಮವನ್ನ ಪಡೀತಾ. ಅದಕ್ಕೋಸ್ಕರ ಬಾಬಾ ಅಂತಾರೆ ತಮಗೆ ತಮ್ಮ ಜನ್ಮಗಳ ಬಗ್ಗೆ ಅರಿವಿಲ್ಲ, ನಾನು ತಿಳಿಸ್ತೀನಿ. आधा कल्प राम राज्य था, फिर रावण राज हुआ. पहले ही सूर्यवंशी घराना, फिर चंद्रवंशी घराना राम राज. ಅರ್ಧ ಕಲ್ಪ ರಾಮರಾಜ್ಯ ಇತ್ತು, ನಂತರ ರಾವಣ ರಾಜ್ಯ ಆಯಿತು. ಮೊದಲು ಸೂರ್ಯವಂಶಿ ಪರಿವಾರ ಇತ್ತು, ನಂತರ ಚಂದ್ರವಂಶಿ ಪರಿವಾರ ರಾಮರಾಜ್ಯ. सूर्यवंशी लक्ष्मी नारायण के घराने का राज्य था, जो सूर्यवंशी लक्ष्मी नारायण के घराने के थे. 184 जन्म ले अभी रावण के घराने के बन गए हैं. सूर्यवंशी लक्ष्मी नारायणದ ಮನೆತನದ ರಾಜ್ಯ ಇತ್ತು. ಯಾರು ಸೂರ್ಯವಂಶಿ ಲಕ್ಷ್ಮೀನಾರಾಯಣ ಮನೆತನದವರಾಗಿದ್ರು ಅವರೇ 84 ಜನ್ಮವನ್ನ ಪಡೆದು ಈಗ ರಾವಣನ ಪರಿವಾರದವರಾಗಿದ್ದಾರೆ. आगे पुण्य आत्मा के घराने में थे, अभी पाप आत्मा के घराने के बन गए. 84 जन्म लिए वे तो 84 लाख के. ಮೊದಲಂತೂ ಪುಣ್ಯ ಆತ್ಮದ ಮನೆತನದವರಾಗಿದ್ದರು, ಈಗ ಪಾಪಾತ್ಮದ ಮನೆತನದವರು ಆಗಿದ್ದಾರೆ. 84 ಜನ್ಮವನ್ನ ಪಡೆದಿದ್ದಾರೆ, ಆದರೆ ಅವರು 84 ಲಕ್ಷ ಅಂತ ತಿಳಿಸ್ಬಿಡ್ತಾರೆ. आप 84 लाख का कौन राइट विचार करेंगे, इसलिए कोई का विचार ही नहीं चलता. अभी तुमको बाबा ने समझाया, तुम बाबा के आगे बैठो.
ಈಗ 84 ಲಕ್ಷದ ಬಗ್ಗೆ ಯಾರು ಕುತ್ಕೊಂಡು ಆಲೋಚನೆ ಮಾಡ್ತಾರೆ? ಅದಕ್ಕಾಗಿ ಯಾರು ವಿಚಾರವನ್ನ ನಡೆಸುವುದಿಲ್ಲ. ಈಗ ತಮಗೆ ಬಾಬುವರು ತಿಳಿಸ್ತಿದ್ದಾರೆ, ತಾವು ಬಾಬುವರ ಸಮ್ಮುಖದಲ್ಲಿ ಕೂತಿದ್ದೀರಲ್ಲ. निराकार बाप और साकार बाप दोनों ही भारत में नामी ग्रामी हैं, गाते भी हैं, परंतु बाप को जानते नहीं, अज्ञान नींद में सोए पड़े हैं. ನಿರಾಕಾರ ತಂದೆ ಮತ್ತು ಸಾಕಾರ ತಂದೆ ಇಬ್ಬರನ್ನು ಭಾರತದಲ್ಲಿ ಪ್ರಸಿದ್ಧಿಯಾಗಿದೆ, ಗಾಯನನೂ ಇದೆ. ಆದರೆ ತಂದೆಯ ಬಗ್ಗೆ ಅರಿವೇ ಇಲ್ಲ. ಅದಕ್ಕಾಗಿ ಅಜ್ಞಾನದ ನಿದ್ದೆಯಲ್ಲಿ ಮಲಗಿದ್ದಾರೆ. ज्ञान से सद्गति होती रोशनी में मनुष्य कभी धक्का नहीं खाते हैं, अंधेरे में धक्के खाते. ಜ್ಞಾನದಿಂದ ಜಾಗೃತತೆ ಬರುತ್ತೆ. ಬೆಳಕಿನಲ್ಲಿ ಮಾನವ ಎಂದು ಅಲಿಯೋದೇ ಇಲ್ಲ, ಅಂಧಕಾರದಲ್ಲಿ ಅಲಿತಾ ಇರ್ತಾರೆ. भारतवासी पूज्यते अब पुजारी है, लक्ष्मी नारायण पूज्यते न, ये किसकी पूजा करेंगे? ಭಾರತವಾಸಿಗಳು ಪೂಜ್ಯರಾಗಿದ್ರು, ಈಗ ಪೂಜಾರಿ ಆಗಿದ್ದಾರೆ. ಲಕ್ಷ್ಮೀನಾರಾಯಣ ಪೂಜ್ಯರಾಗಿದ್ರು, ಇವರು ಯಾರ ಪೂಜೆ ಮಾಡಿದ್ರು? अपना चित्र बनाए, अपनी पूजा तो नहीं करेंगे, ये तो हो नहीं सकता. ಅವರೇ ಚಿತ್ರವನ್ನ ಮಾಡಿಕೊಂಡು ಅವರ ಪೂಜೆಯನ್ನ ಅವರೇ ಮಾಡ್ಕೊಳ್ಳೋದಿಲ್ಲ, ಇದಂತೂ ಆಗೋದಕ್ಕೆ ಸಾಧ್ಯ ಇಲ್ಲ. तुम बच्चे जानते हम ही पूज्य सो फिर कैसे पुजारी बने, ये बातें कोई समझ नहीं सकते. ಈಗ ಮಕ್ಕಳಿಗೆ ಅರಿವಾಗಿದೆ, ನಾವೇ ಪೂಜ್ಯರು, ಮತ್ತೆ ಯಾವ ರೀತಿ ಪೂಜಾರಿ ಆದ್ವಿ? ಈ ಮಾತುಗಳು ಬೇರೆಯವರಿಗೆ ತಿಳುವಳಿಕೆ ಇಲ್ಲ. बाप ही समझाते इसलिए कहते भी है, ईश्वर की गति मत न्यारी है ना. ತಂದೆನೇ ಎಲ್ಲವನ್ನ ತಿಳಿಸ್ಕೊಡ್ತಾರೆ, ಅದಕ್ಕೋಸ್ಕರ ತಿಳಿಸಲಾಗತ್ತೆ ಈಶ್ವರನ ಗತಿ ಮತ ಅತೀತ ಆಗಿದೆ. अभी तुम बच्चे जानते हो, बाबा ने हमारी सारी दुनिया से गतमत न्यारी कर दी. सारी दुनिया में अनेक मत मतांतर है, यहाँ तुम ब्राह्मणों की एक मत है. ಈಗ ಮಕ್ಕಳಿಗೆ ಗೊತ್ತಾಗಿದೆ, ಬಾಬಾ ನಮ್ಮ ಇಡೀ ಪ್ರಪಂಚದ ಗತಿ ಮತವನ್ನ ಅತೀತವಾಗಿ ಮಾಡಿದ. ಇಡೀ ಪ್ರಪಂಚದಲ್ಲಿ ಅನೇಕ ಮತ ಮತಾಂತರಗಳಿವೆ, ಇಲ್ಲಿ ತಾವು ಬ್ರಾಹ್ಮಣರದು ಒಂದೇ ಮತ. ईश्वर के मत और गत अर्थात सद्गति. सद्गति दाता एक बात है ना, ಈಶ್ವರನ ಮತ ಮತ್ತು ಗತಿ. ಗತಿ ಅಂದರೆ ಸದ್ಗತಿ. ಸದ್ಗತಿ ದಾತ ಒಬ್ಬ ತಂದೆಯಾಗಿದ್ದಾರೆ. गाते भी है सर्व का सद्गति दाता राम, परंतु समझते नहीं राम किसको कहा जाता. ಗಾಯನನೂ ಇದೆ, ಸರ್ವರ ಸದ್ಗತಿ ದಾತ ರಾಮ ಅಂತ. ಆದರೆ ಅರಿವಿಲ್ಲ, ರಾಮ ಅಂತ ಯಾರಿಗೆ ಹೇಳಾಗತ್ತೆ? ಕೈಲಿಂಗೆ ಜಿಧರ್ ದೇಖೋ ರಾಮೇ ರಾಮ ಹೇ, ಇಸ್ಕೋ ಕಹಾ ಜಾತಾ ಅಜ್ಞಾನ ಅಂದೇರ ಅಂತಿರ್ತಾರೆ. ಎಲ್ಲಿ ನೋಡಿದ್ರೂ ಸಹ ರಾಮನೇ ರಾಮ, ಇದಕ್ಕೆ ತಿಳಿಸಲಾಗತ್ತೆ ಅಜ್ಞಾನದ ಅಂಧಕಾರ. ಅಂಧೇರೆ ಮೇ ಹೇ ದುಃಖ, ಸೋಚನೆ ಮೇ ಹೇ ಸುಖ, ಅಂಧೇರೆ ಮೇ ಹೇ ಪುಕಾರ್ತೆ ಹೇ. ಅಂಧಕಾರದಲ್ಲಿ ದುಃಖ ಇದೆ, ಬೆಳಕಿನಲ್ಲಿ ಸುಖ. ಅಂಧಕಾರದಲ್ಲಿ ಕರೀತಾ ಇರ್ತಾರೆ. बंदगी करना माना बाबा को बुलाना, भीख मांगते हैं, देवताओं के मंदिर में जाकर भीख मांगना हुआ ना. ಬೇಡುವುದು ಅಂದರೆ ತಂದೆಯನ್ನ ಕರೆಯುವುದು ಅಂತ, ಭಿಕ್ಷೆ ಬೇಡುವಂಥದ್ದು ಅಂತ. ದೇವತೆಗಳ ಮಂದಿರದಲ್ಲಿ ಹೋಗಿ ಭಿಕ್ಷೆಯನ್ನ ಬೇಡ್ತಿರ್ತಾರೆ. सतयुग में भीख मांगने की दरकार नहीं, भिखारी को इनसॉल्वेंट कहा जाता. ಸತ್ಯುಗದಲ್ಲಿ ಬೇಡುವಂತ ಅವಶ್ಯಕತೆನೇ ಇಲ್ಲ, ಭಿಕಾರಿಗಳಿಗೆ ತಿಳುವಳಿಕೆ ಹೀನ ಅಂತ ಹೇಳ. सतयुग में तुम कितने साल्वेंट थे, उसको कहा जाता साल्वेंट. भारत अभी इनसॉल्वेंट है ना. ಸತ್ಯುಗದಲ್ಲಿ ತಾವು ಎಷ್ಟು ತಿಳುವಳಿಕೆ ಉಳ್ಳವರಾಗಿತ್ತು, ಅದಕ್ಕೆ ಹೇಳಾಗುತ್ತೆ ತಿಳುವಳಿಕೆ. ಭಾರತ ಈಗ ತಿಳುವಳಿಕೆ ಹೀನ ಆಗಿದೆ. ये भी किसको समझते नहीं, कलप की आयु उल्टी सुल्टी कर लिख देने से मनुष्य का माता ही खराब कर दी. ಇದು ಸಹ ಯಾರಿಗೂ ಅರಿವಿಲ್ಲ, ಕಲ್ಪದ ಆಯುಷು ಉಲ್ಟಾ ಸುಲ್ಟಾ ಬರೆದಿರುವ ಕಾರಣ ಮನುಷ್ಯರ ತಲೆ
ತಿರುಗಿಬಿಟ್ಟಿದೆ. बाप बहुत प्यार से बैठ समझाते, कल्प पहले भी बच्चों को समझाया था, मुझ पतित पावन बाबा को याद करो तो तुम पावन बन. ಬಾಬಾ ಬಹಳ ಪ್ರೀತಿಯಿಂದ ಕುತ್ಕೊಂಡು ತಿಳಿಸ್ತಾರೆ. ಕಲ್ಪದ ಮೊದಲು ಸಹ ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ರು, ನನ್ನ ಪತಿತ ಪಾವನನನ್ನ ನೆನಪು ಮಾಡಿ ಆಗ ತಾವು ಪಾವನರಾಗ್ತೀರಾ. पति कैसे बने हो, विकारों की काद पड़ी, सब मनुष्य जंक काये हुए. ಪತಿತರೆಂಗಾದರೆ ವಿಕಾರಗಳ ತುಕ್ಕು ಬಿದ್ದ ಎಲ್ಲ ಮನುಷ್ಯರಿಗೆ ತುಕ್ಕು ತಿಂದಾಕ್ಬಿಟ್ಟಿದೆ. ಆ वो जंग कैसे निकले मुझे याद करो, ದೇಹ ಅಭಿಮಾನ ಚೋಡ್ ದೇಹಿ ಅಭಿಮಾನಿ. ಇವಾಗ ಆ ತುಕ್ಕು ಹೆಂಗ್ ಹೊರಗಡೆ ಬರೋದು? ನನ್ನನ್ನು ನೆನಪು. ದೇಹ ಅಭಿಮಾನವನ್ನ ಬಿಟ್ಟು ಆತ್ಮ ಅಭಿಮಾನಿ ಆಗಿ. अपने को आत्मा समझो, पहले तुम हो आत्मा, अभी शरीर लेते हो. आत्मा तो अमर है, शरीर मृत्यु को पाता है. ಮೊದಲು ತಾವು ಆತ್ಮರಾಗಿ ಮತ್ತೆ ದೇಹವನ್ನ ಪಡೆಯುತ್ತೆ. ಆತ್ಮ ಅಂತೂ ಅಮರ, ದೇಹ ಮೃತ್ಯುವನ್ನ ಪಡೆಯುತ್ತೆ. सतयुग को कहा जाता अमर लोग, कलयुग को कहा जाता है मृत्यु लोग. ಸತ್ಯುಗಕ್ಕೆ ತಿಳಿಸಲಾಗತ್ತೆ ಅಮರ ಲೋಕ, कलयुगಕ್ಕೆ ತಿಳಿಸಲಾಗತ್ತೆ मृत्यु लोक. दुनिया में ये कोई भी नहीं जानते अमर लोक था, फिर मृत्यु लोक कैसे बना. ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿಲ್ಲ ಅಮರ ಲೋಕ ಇತ್ತು ಮತ್ತೆ ಮೃತ್ಯು ಲೋಕ ಯಾವ ರೀತಿ ಬಂತು. अमर लोक अर्थात अकाली मृत्यु नहीं होती, वहां आयु भी बढ़ा रहते, वो है ही पवित्र दुनिया. ಅಮರ ಲೋಕ ಅಂದ್ರೆ ಅಕಾಲಿ ಮೃತ್ಯು ಆಗೋದಿಲ್ಲ, ಅಲ್ಲಿ ಆಯುಷ್ಯ ಬಹಳ ದೊಡ್ಡದಾಗಿರುತ್ತೆ, ಅದಾಗಿದೆ ಪವಿತ್ರವಾದ ಪ್ರಪಂಚ. तुम राज ऋषि हो, ऋषि पवित्र को कहा जाता है. ತಾವು ರಾಜ ಋಷಿ ಆಗಿದ್ದೀರ, ಋಷಿ ಅಂತ ಪವಿತ್ರತೆಗೆ ತಿಳಿಸಲಾಗಿದೆ. तुमको पवित्र किसने बनाया, उनको बनाते हैं शंकराचार्य, तुमको बना रहे हैं शिवाचार्य, ये कोई पड़ा हुआ नहीं है. ತಮ್ಮನ್ನ ಪವಿತ್ರರಾಗಿ ಯಾರು ಮಾಡಿದ್ರು? ಅಲ್ಲಂದು ಶಂಕರಾಚಾರ್ಯರು ಮಾಡಿದ್ರು, ಇಲ್ಲಿ ತಮ್ಮನ್ನ ಶಿವಾಚಾರ್ಯರು ಮಾಡ್ತಿದ್ದಾರೆ. ಇವರಂತೂ ಎಲ್ಲೂ ಹೋದಿಲ್ಲ. इन द्वारा तुमको शिव बाबा आकर पढ़ाते, शंकराचार्य ने तो गर्भ से जन्म लिया, कोई ऊपर से अवतरित नहीं हुआ. ಇವರ ಮುಖಾಂತರ ತಮಗೆ ಶಿವಬಾಬಾ ಓದಿಸ್ತಾ ಇದ್ದಾರೆ. ಶಂಕರಾಚಾರ್ಯರು ಗರ್ಭದಿಂದ ಜನ್ಮವನ್ನ ಪಡೆದರು, ಅವರೇನು ಮೇಲೆಯಿಂದ ಅವತಾರವನ್ನ ಪಡೆದಿಲ್ಲ. बाप तो इनमें प्रवेश करते आते जाते, मालिक है जिसमें चाहे उसमें जा सकते हैं. ತಂದೆಯಂತೂ ಇವರಲ್ಲಿ ಪ್ರವೇಶ ಮಾಡಿದ್ದಾರೆ, ಬರೋದು ಹೋಗೋದು ನಡೀತಾ ಇರುತ್ತೆ. ಮಾಲೀಕ ಅಲ್ವಾ, ಯಾರಲ್ಲಿ ಬೇಕೋ ಅವರಲ್ಲಿ ಹೋಗ್ಬೋದಲ್ವ. बाबा ने समझाया, कोई का कल्याण करने अर्थ में प्रवेश कर लेता, आता तो पति दुनिया में होना. ಬಾಬಾ ತಿಳಿಸ್ಕೊಟ್ಟಿದ್ರು, ಯಾರಾದ್ರ ಕಲ್ಯಾಣವನ್ನ ಮಾಡಬೇಕಾದ್ರೆ ನಾನು ಪ್ರವೇಶ ಮಾಡ್ತೇನೆ, ಬರುವುದು ಸಹ ಪತಿತ ದೇಹದಲ್ಲೇ ಅಲ್ವಾ. बहुतों का कल्याण करता हूँ, बच्चों को समझाया, माया भी कम नहीं है. ಅನೇಕರ ಕಲ್ಯಾಣವನ್ನ ಮಾಡ್ತೀನಿ, ಮಕ್ಕಳಿಗೆ ತಿಳಿಸಲಾಗಿದೆ, ಮಾಯೇನು ಏನು ಕಡಿಮೆ ಇಲ್ಲ. कभी कभी ध्यान में माया प्रवेश कर उल्टा सुल्टा बुलवाती रहती, इसलिए बच्चों को बहुत संभाल करनी चाहिए. ಕೆಲವೊಂದ್ಸಲ ಧ್ಯಾನದಲ್ಲಿ ಮಾಯೆ ಪ್ರವೇಶ ಮಾಡಿ ಉಲ್ಟಾ ಸುಲ್ಟಾ ತಿಳಿಸ್ತಾ ಇರುತ್ತೆ, ಅದಕ್ಕಾಗಿ ಮಕ್ಕಳಿಗೆ ಬಹಳ ಸಂಭಾಲನೆಯನ್ನ ಮಾಡಬೇಕು. कईयों में जब माया प्रवेश कर लेती तो कहते हैं मैं शिव हूँ, फलाना हूँ, माया बड़ी शैतान है. ಕೆಲವರಲ್ಲಿ ಯಾವಾಗ ಮಾಯೆ ಪ್ರವೇಶ ಮಾಡುತ್ತೆ ಆವಾಗ ಅಂತಾರೆ, ನಾನು ಶಿವ ಆಗಿದೆ, ನಾನು ಇದಾಗಿದೆ, ಮಾಯೆ ಬಹಳ ದೊಡ್ಡ ಶೈತಾನ್ ಆಗಿದೆ. समझदार बच्चे अच्छी रीति समझ जाएंगे कि ये किसका प्रवेश है, शरीर तो उनका मुकर्रर यहाँ है. ತಿಳುವಳಿಕೆ ಉಳ್ಳ ಮಕ್ಕಳು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂತಾರೆ, ಇದು ಯಾರ ಪ್ರವೇಶ, ಶರೀರ ಅಂತೂ ಇವ್ರದ್ದು ಫಿಕ್ಸ್ ಆಗಿದೆ. फिर दूसरे का हम सुने ही क्यों,
अगर सुनते हो तो बाबा से पूछो ये बात राइट है या ರಾಂಗ್ है. ಬಾಪ್ ಜಟ್ ಬತ್ತಾರೆ. ಬೇರೆಯವರ ದೇಹದಲ್ಲಿ ಬಂದಿದ್ದಾರೆ ಅಂತ ನಾವು ಯಾಕೆ ಕೇಳಬೇಕು? ಅಸ್ಮಾತ್ ಕೇಳೋದು ಅಂತ ಇಟ್ಕೊಳ್ಳಿ. ಬಾಬಾವರನ್ನ ಕೇಳಿ, ಬಾಬಾ ಈ ಮಾತು ಸರಿನಾ ಇಲ್ಲ? ಬಾಬಾ ತಕ್ಷಣ ತಿಳಿಸ್ಬಿಡ್ತಾರೆ. कई ब्राह्मणियां में इन बातों को समझ नहीं सकती कि ये क्या है. कोई में तो ऐसी प्रवेशता होती है जो चमाट भी मार देते, गालियां भी देने लग पड़ते. ಕೆಲವರು ಬ್ರಾಹ್ಮಣರು ಈ ಮಾತುಗಳನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ, ಇದೇನು ಅಂತ. ಕೆಲವರಲ್ಲಿ ಆ ರೀತಿ ಪ್ರವೇಶ ಆಗುತ್ತೆ, ಕೆನ್ನೆಗೂ ಬಾರಿಸುತ್ತೆ, ಮತ್ತೆ ನಿಂದನೆಯನ್ನು ಮಾಡುತ್ತೆ. आप बात थोड़े ही गाली देंगे. इन बातों को भी कई बच्चे समझते हैं. ತಂದೆ ಎಂದಾದರೂ ಬೈತಾರ, ಕೆಟ್ಟ ಶಬ್ದಗಳನ್ನ ಉಪಯೋಗಿಸ್ತಾರ, ಈ ಮಾತುಗಳನ್ನ ಮಕ್ಕಳು ಅರ್ಥನೇ ಮಾಡ್ಕೊಳ್ಳೋದಿಲ್ಲ. फर्स्ट क्लास बच्चे भी कहाँ कहाँ भूल जाते. सब बातें पूछनी चाहिए क्योंकि बहुतों में माया प्रवेश कर लेती है. ಫಸ್ಟ್ ಕ್ಲಾಸ್ ಮಕ್ಕಳು ಕೆಲವೊಂದು ಸಲ ತಪ್ಪುಗಳನ್ನ ಮಾಡ್ಬಿಡ್ತಾರೆ. ಈ ಮಾತುಗಳನ್ನ ಕೇಳಬೇಕು, ಯಾಕೆಂದರೆ ಎಷ್ಟೋ ಜನರಲ್ಲಿ ಮಾಯ ಪ್ರವೇಶ ಆಗ್ಬಿಡುತ್ತೆ. फिर ध्यान में जाकर क्या क्या बोलते रहते, इसमें भी बड़ी संभाल चाहिए. ಮತ್ತೆ ಧ್ಯಾನದಲ್ಲಿ ಹೋಗಿ ಏನೇನೋ ಮಾತಾಡ್ತಾ ಇರ್ತಾರೆ, ಇದರ ಬಗ್ಗೆಯೂ ಬಹಳ ಎಚ್ಚರಿಕೆ ಅವಶ್ಯಕತೆ. बाप को पूरा समाचार देना चाहिए. फलाने में मम्मा आती, फलाने में बाबा आते. इन सब बातों को छोड़ बाबा का एक ही फरमान है, मामे कम याद करो. ತಂದೆಗೆ ಸಂಪೂರ್ಣ ಪರಿಚಯವನ್ನ ನೀಡಬೇಕು. ಇವರಲ್ಲಿ ಮಮ್ಮ ಬರ್ತಾರೆ, ಇವರಲ್ಲಿ ಬಾಬಾ ಬರ್ತಾರೆ. ಈ ಎಲ್ಲಾ ಮಾತುಗಳನ್ನ ಬಿಟ್ಟು ಒಬ್ಬ ತಂದೆಯ ಆಜ್ಞೆ ಆಗಿದೆ, ನನ್ನ ಒಬ್ಬನನ್ನ ನೆನಪು ಮಾಡಿ. बाप को और सृष्टि चक्र को याद करो. रचयिता और रचना का सिमरन करने वाले की शक्ल सदैव हर्षित रहेगी. ತಂದೆ ಮತ್ತು ಸೃಷ್ಟಿ ಚಕ್ರವನ್ನ ನೆನಪು ಮಾಡಿ. ರಚಯಿತ ಮತ್ತು ರಚನೆಯ ಚಿಂತನೆಯನ್ನ ಮಾಡುವವರ ಮುಖ ಸದಾ ಹರ್ಷಿತವಾಗಿ. बहुत है जिसका सिमरन होता नहीं, कर्म बंधन बड़ा भारी है. ಬಹಳಷ್ಟು ಜನ ಇದ್ದಾರೆ, ಅವರ ಚಿಂತನೆ ಆಗೋದೇ ಇಲ್ಲ. कर्म बंधन बहಳ ಭಾರವಾಗಿ. विवेक कहता जबकि बेहद का बाप मिला है, कहते मुझे याद करो, फिर क्यों ना हम याद करें. कुछ भी होता है तो बाबा से पूछो. ವಿವೇಕ ಹೇಳುತ್ತೆ, ಅನಂತವಾದ ತಂದೆ ಸಿಕ್ಕಿದ್ದಾರೆ ಅಂತಾರೆ, ನನ್ನನ್ನು ನೆನಪು ಮಾಡಿ. ಯಾಕೆಂದರೆ ಅವರ ನೆನಪಿನಿಂದಲೇ ಪಾವನ. ಏನೇ ಆದ್ರೂ ತಂದೆ ಹತ್ರ ಕೇಳಿ. बाप समझाएंगे कर्म भोग तो अभी रहा हुआ है, कर्मातीत अवस्था हो जाएंगे, फिर हम सदैव हर्षित. ತಂದೆ ತಿಳಿಸ್ಕೊಡ್ತಾರೆ, ಕರ್ಮ ಭೋಗ ಈಗ ಇನ್ನೂ ಇದೆ, ಕರ್ಮಾತೀತ ಸ್ಥಿತಿ ಆಗ್ಬಿಟ್ರೆ ಮತ್ತೆ ನಾವು ಸದಾ ಹರ್ಷಿತವಾಗಿರ್ತೀವಿ. तब तक कुछ ना कुछ होता रहता, ये भी जानते हो, मिर्वा मौत मलु का शिकार, विनाश होना. ಅಲ್ಲಿಯವರೆಗೂ ಏನೋ ಒಂದು ನಡೀತಾ ಇರುತ್ತೆ. ಇದು ಸಹ ಗೊತ್ತಿದೆ, ಇಲಿಗೆ ಚೆಲ್ಲಾಟ, ಬೆಕ್ಕಿಗೆ ಚೆಲ್ಲಾಟ ಅಂದ್ರೆ ಇಲಿಗೆ ಪ್ರಾಣ ಸಂಕಟ ಅಂತ. ವಿನಾಶ ಅಂತೂ ಆಗಲೇಬೇಕು. तुम फरिश्ते बने हो, बाकी थोड़े दिन इस दुनिया में हो, फिर तुम बच्चों को इस स्थूल बासिंगा नहीं. ನೀವು ಫರಿಷ್ಠ ಆಗಿದೆ, ಬಾಕಿ ಇನ್ನು ಸ್ವಲ್ಪ ದಿನ ಈ ಪ್ರಪಂಚದಲ್ಲಿ ಇರಬೇಕು. ಮಕ್ಕಳಿಗೆ ನಂತರ ಈ ಸ್ಥೂಲ ವತನ ಇಷ್ಟ ಆಗುವುದಿಲ್ಲ. सूक्ष्म वतन और मूल वतन बासेंगा. सूक्ष्म वतन को कहा जाता है फरिश्ता. ಸೂಕ್ಷ್ಮ ವತನ ಮತ್ತೆ ಮೂಲ ವತನನೇ ಇಷ್ಟ ಆಗುತ್ತೆ. ಸೂಕ್ಷ್ಮ ವತನ ನಿವಾಸಿಗಳಿಗೆ ತಿಳಿಸಲಾಗುತ್ತೆ ಫರಿಶ್ತಾ. वह बहुत थोड़े समय बनते हो जबकि तुम कर्मातीत अवस्था को पाते हो. ಅದು ಬಹಳ ಸ್ವಲ್ಪ ಸಮಯದಲ್ಲಿ ನೀವಾಗ್ತೀರಿ, ಯಾಕೆಂದರೆ ಆಗ ತಾವು ಕರ್ಮಾತೀತ ಸ್ಥಿತಿಯನ್ನ ಪಡೆದಿರ್ತೀರ. सूक्ष्म वतन में हड्डी मांस होता नहीं, हड्डी मांस नहीं तो बाकी क्या रहा, सिर्फ सूक्ष्म शरीर होता. ಸೂಕ್ಷ್ಮ ವತನದಲ್ಲಿ ಮೂಳೆ ಮಾಂಸದ ದೇಹ ಇರೋದಿಲ್ಲ,
ಮೂಳೆ ಮಾಂಸದ ದೇಹ ಇಲ್ಲ ಅಂದ್ರೆ ಮತ್ತೇನಿರುತ್ತೆ? ಸೂಕ್ಷ್ಮ ದೇಹನೇ ಇರುತ್ತೆ. ಐಸೆ ನಹಿ ನಿರಾಕಾರ ಬನ್ ಜಾತೆ ನಹಿ ಸೂಕ್ಷ್ಮ ಆಕಾರ ಇರ್ತಾರೆ. ಆ ರೀತಿಯಲ್ಲ ನಿರಾಕಾರ ಆಗ್ಬಿಡ್ತೀವಿ ಅಂತ ಇಲ್ಲ, ಸೂಕ್ಷ್ಮ ಆಕಾರ ಇರುತ್ತೆ. वहां की ಭಾಷಾ ಮೂವಿ ಚಲ್ತಿ ಆತ್ಮ ಆವಾಸ್ ಸೆ ಪರೆ ಹೈ. ಅಲ್ಲಿನ ಭಾಷೆ ಸೈಗೆ ಭಾಷೆ ಇರುತ್ತೆ. ಆತ್ಮ ಶಬ್ದದಿಂದ ಅತೀತವಾಗಿರುತ್ತಲ್ಲ, उसको कहा जाता सटल वर्ड, सूक्ष्म आवाज होता है, यहाँ है टॉप. ಅದಕ್ಕೆ ಸೆಟಲ್ ವರ್ಡ್ ಅಂತಾರೆ. ಸೂಕ್ಷ್ಮ ಶಬ್ದ ಇರುತ್ತೆ, ಇಲ್ಲಂತೂ ಶಬ್ದ ಇದೆಯಲ್ಲ. फिर मूवी फिर है साइलेंस, यहाँ है टॉकी चलती. ಮತ್ತೆ ಶಾಂತಿಧಾಮದಲ್ಲಂತೂ ನಿಶಬ್ದ ಸೈಲೆನ್ಸ್, ಇಲ್ಲಂತೂ ಶಬ್ದ ನಡೆಯುತ್ತೆ. ये ड्रामा का बना बनाया पार्ट है, वो है साइलेंस, वो मूवी और ये टॉकी. ಇದೆಲ್ಲ ನಾಟಕ ಮಾಡಿ ಮಾಡಲಾಗಿದೆ. ಅಲ್ಲಿ ನಿಶಬ್ದತೆ, ಅದರಿಂದ ಕೆಳಗಡೆ ಸೈಗೆ ಭಾಷೆ, ಇಲ್ಲಿ ಶಬ್ದದ ಭಾಷೆ. इन तीनों लोगों को भी याद करने वाले कोई विरले होंगे. बाबा समझाते बच्चे सजाओं से छूटने के लिए कम से कम 8 घंटा कर्मयोगी बनकर. ಈ ಮೂರು ಲೋಕದ ನೆನಪನ್ನ ಯಾರೋ ಒಬ್ರು ಮಾಡ್ತಾರೆ. ಬಾಬಾ ತಿಳಿಸ್ತಾರೆ, ಮಕ್ಕಳೇ, ಶಿಕ್ಷೆಯಿಂದ ಬಿಡುಗಡೆ ಆಗ್ಬೇಕು ಅಂದ್ರೆ ಕಡಿಮೆಗಿಂತ ಕಡಿಮೆ 8 ಅವರು ಕರ್ಮಯೋಗಿಯಾಗಿ ಕರ್ಮವನ್ನ ಮಾಡಿ. 8 घंटा आराम करो और 8 घंटा बाबा को याद करो. 8 ಅವರು ಆರಾಮ್ ಮಾಡಿ, 8 ಅವರು ತಂದೆಯಿಂದ ನೆನಪು ಮಾಡಿ. इसी प्रैक्टिस से तुम पावन बन जाएंगे. नींद करते हो वो कोई बाबा की याद नहीं. ಈ ಒಂದು ಅಭ್ಯಾಸದಿಂದ ತಾವು ಪಾವನ ಆಗ್ತೀರ, ನಿದ್ದೆ ಮಾಡ್ತೀರ, ಅದೇನು ತಂದೆಯ ನೆನಪಲ್ಲ. ऐसे में कोई ना समझे कि बाबा के तो हम बच्चे है ही, फिर याद क्या करे. नहीं, बाप तो कहते मुझे वहां याद करो. ಆ ರೀತಿನೂ ಅಲ್ಲ. ಕೆಲವರು ಅನ್ಕೊಂತಾರೆ, ನಾವಂತೂ ತಂದೆಯ ಮಕ್ಕಳಾಗಿದ್ದೀವಲ್ಲ, ಮತ್ತೇನ್ ನೆನಪು ಮಾಡೋದು? ಇಲ್ಲ, ತಂದೆ ಅಂತಾರೆ ನನ್ನನ್ನ ಅಲ್ಲಿ ನೆನಪು ಮಾಡಿ, ಎಲ್ಲಿ? ಪರಂದಾಮ. अपने को आत्मा समझ मुझे याद करो. जब तक योग बल से तुम पवित्र ना बनो तब तक घर में भी जा नहीं सकते हो. ತಮ್ಮನ್ನ ತಾವು ಆತ್ಮ ಅಂತ ಅರ್ಥ ಮಾಡಿಕೊಂಡು ನನ್ನ ನೆನಪು ಮಾಡಿ. ಎಲ್ಲಿವರೆಗೂ ಯೋಗ ಬಲ ಇಲ್ಲ ಅಲ್ಲಿವರೆಗೂ ಪವಿತ್ರರಾಗೋದಿಲ್ಲ, ಅಲ್ಲಿವರೆಗೂ ಮನೆಗೆ ಹೋಗೋದಕ್ಕೆ ಸಾಧ್ಯವೇ ಇಲ್ಲ. नहीं तो फिर सजाई खाकर जाना पड़ेगा. सूक्ष्म वतन मूल वतन में भी जाना है, फिर आना है स्वर्ग. ಇಲ್ಲ ಅಂದರೆ ಶಿಕ್ಷೆಯನ್ನ ಪಡೆದು ಹೋಗಬೇಕಾಗುತ್ತೆ. ಸೂಕ್ಷ್ಮ ವತನ ಮೂಲ ವತನಕ್ಕೂ ಹೋಗಬೇಕು, ನಂತರ ಸ್ವರ್ಗದಲ್ಲಿ ಬರಬೇಕಾಗಿದೆ. बाबा ने समझाया आगे चल अखबारों में भी पढ़ेगा, अभी तो बहुत टाइम है. ಬಾಬಾ ತಿಳಿಸಿದ್ರು, ಇನ್ನು ಮುಂದೆ ಹೋಗ್ತಾ ನ್ಯೂಸ್ ಪೇಪರ್ ಅಲ್ಲೂ ಬೀಳುತ್ತೆ, ಈಗಂತೂ ಸಮಯ ಇದೆ ಅಲ್ಲ. इतनी सारी राजधानी स्थापन होती, साउथ नॉर्थ ईस्ट वेस्ट भारत का कितना है ना. ಇಷ್ಟೆಲ್ಲ ರಾಜಧಾನಿ ಸ್ಥಾಪನೆ ಆಗುತ್ತೆ. ದಕ್ಷಿಣ ಉತ್ತರ ಪೂರ್ವ ಪಶ್ಚಿಮ ಭಾರತ ಇಷ್ಟೊಂದು ಇದೆಯಲ್ಲ. अब अखबारों द्वारा आवाज निकलेगा, बाबा कहते मुझे याद करो तो तुम्हारे पाप कट जाए. ಇವಾಗ ನ್ಯೂಸ್ ಪೇಪರ್ ಮುಖಾಂತರ ಶಬ್ದ ಹೊರಬರುತ್ತೆ. ತಂದೆ ಅಂತಾರೆ ನನ್ನ ನೆನಪು ಮಾಡಿ, ಆಗ ನಿಮ್ಮ ಪಾಪಗಳು ಹೋಗ್ತವೆ. बुलाते भी है ए पतित पावन लिबरेटर, हमको दुख से छुड़ाओ. बच्चे जानते ड्रामा प्लान अनुसार विनाश भी तो होना है. ಕರೀತಾ ಇರ್ತಾರೆ, ಏ ಪತಿತ ಪಾವನ ಮುಕ್ತಿದಾತ, ನಮ್ಮನ್ನ ದುಃಖದಿಂದ ಬಿಡುಗಡೆ ಮಾಡಿ. ಮಕ್ಕಳಿಗೆ ಗೊತ್ತಾಗಿದೆ ಡ್ರಾಮಾ ಪ್ಲಾನ್ ಅನುಸಾರ ವಿನಾಶನೂ ಆಗ್ಬೇಕಾಗಿದೆ ಅಲ್ಲ. इस लड़ाई के बाद फिर शांति ही शांति होगी, सुखधाम हो जाएंगे, सारी उथल पुथल हो जाएगी. ये ಯುದ್ಧದ ನಂತರ ಶಾಂತಿನೇ ಶಾಂತಿ ಆಗ್ಬಿಡುತ್ತೆ, ಸುಖಧಾಮ ಆಗ್ಬಿಡುತ್ತೆ, ಎಲ್ಲ ಏರು ಬೇರು. सतयुग में होता ही एक धर्म, कलयुग में अनेक धर्म है, ये कोई भी समझ सकते हैं. ಸತ್ಯುಗದಲ್ಲಿ ಇರೋದು ಒಂದೇ ಧರ್ಮ,
ಕಲಿಯುಗದಲ್ಲಿ ಅನೇಕ ಧರ್ಮ, ಈ ಅರಿವು ಯಾರಿಗಾದರೂ ಇದೆಯಾ? सबसे पहले आदि सनातन देवी देवता धर्म था जब सूर्यवंशी थे, तो चंद्रवंशी भी नहीं थे। ये चंद्रवंशी होते पीछे ये देवी देवता धर्म प्रायलोप हो जाता है। ಮೊಟ್ಟ ಮೊದಲು ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು. ಯಾವಾಗ ಸೂರ್ಯವಂಶ ಇತ್ತು ಆಗ ಚಂದ್ರವಂಶ ಇರಲಿಲ್ಲ. ನಂತರ ಚಂದ್ರವಂಶ ಆಗುತ್ತೆ. ನಂತರ ದೇವಿ ದೇವತೆಗಳ ಧರ್ಮ ಪ್ರಾಯಲೋಪ ಆಗುತ್ತೆ. पीछे फिर और धर्म आते, ये भी जब तक उनकी संख्या वृद्धि को पाए तब तक मालूम तोड़े ही पड़ता. ನಂತರ ಬೇರೆ ಧರ್ಮಗಳು ಬರ್ತವೆ. ಯಾವಾಗ ಅವರ ಸಂಖ್ಯೆ ವೃದ್ಧಿ ಆಗೋದಿಲ್ವೋ ಅಲ್ಲಿವರೆಗೂ ಅದರ ಬಗ್ಗೆ ಯಾರಿಗೂ ಗೊತ್ತಾಗಲ್ಲ. अभी तुम बच्चे सृष्टि के आदि मध्य अंत को जानते हो. तुमसे पूछेंगे सीढ़ी में सिर्फ भारतवासी को क्यों दिखाया? ಈಗ ಮಕ್ಕಳಿಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಇದೆ. ತಮ್ಮನ್ನ ಯಾರಾದ್ರೂ ಕೇಳಬಹುದು, ಮೆಟ್ಲು ಚಿತ್ರದಲ್ಲಿ ಭಾರತವಾಸಿಗಳನ್ನೇ ಯಾಕೆ ತೋರಿಸಿದ್ದೀರಾ? बोलो ये केवल भारत पर है. आधा कल्प में उन्हों का पाठ, बाकी द्वापर कलयुग में अंत सब धर्म आते. ತಿಳಿಸಿ ಇಡೀ ಆಟ ಭಾರತದ ಮೇಲೆ ಇದೆ. ಅರ್ಧ ಕಲ್ಪ ಅವರ ಪಾತ್ರ ಇರುತ್ತೆ, ಬಾಕಿ ದ್ವಾಪರ ಕಲಿಯುಗದಲ್ಲಿ ಅನ್ಯ ಧರ್ಮಗಳು ಬರ್ತವೆ. ಗೋಲೆ में ये सारा नॉलेज है. ಗೋಲಾ तो बड़ा फर्स्ट क्लास है ना. ಕಾಲಚಕ್ರದಲ್ಲಿ ಇಡೀ ಜ್ಞಾನ ಇದೆ. ಚಕ್ರದಲ್ಲಿ ಬಹಳ ಫಸ್ಟ್ ಕ್ಲಾಸ್ ಇದೆ ಅಲ್ಲ. सतयुग त्रेता में श्रेष्ठाचारी दुनिया है, द्वापर कलयुग है भ्रष्टाचारी दुनिया. अभी तुम संगम पर. सतयुग श्रेष्ठाचारी प्रपंच, ದ್ವಾಪರ ಕಲಿಯುಗ ಭ್ರಷ್ಟಾಚಾರಿ ಪ್ರಪಂಚ. ಈಗಂತೂ ತಾವು ಸಂಗಮದಲ್ಲಿದ್ದೀರಾ. ये ज्ञान की बातें हैं. चारों युगों का चक्र कैसे फिरता किसको पता. ಇದೆಲ್ಲ ಜ್ಞಾನದ ಮಾತುಗಳಾಗಿದೆ. 4 ಯುಗಗಳ ಚಕ್ರ ಯಾವ ರೀತಿ ತಿರುಗುತ್ತೆ ಇದು ಯಾರಿಗೂ ಗೊತ್ತಿಲ್ಲ. सतयुग में इन लक्ष्मी नारायण का राज्य होता है. इन्हों को भी ये थोड़े ही पता रहता. सतयुग के बाद फिर त्रेता होना है, त्रेता के बाद फिर द्वापर कलयुग आना है. ಸತ್ಯುಗದಲ್ಲಿ ಈ ಲಕ್ಷ್ಮೀ ನಾರಾಯಣರ ರಾಜ್ಯ ಇರುತ್ತೆ. ಇವರಿಗೆ ಏನಾದ್ರೂ ಗೊತ್ತಿರುತ್ತಾ? ಸತ್ಯುಗದ ನಂತರ ತ್ರೇತಾ ಬರುತ್ತೆ, ತ್ರೇತಾ ನಂತರ ದ್ವಾಪರ ಕಲಿಯುಗ ಬರುತ್ತೆ. यहाँ में मनुष्यों को बिल्कुल पता नहीं, बल कहते परंतु कैसे चक्र फिरता ये कोई नहीं जानता. ಇಲ್ಲೂ ಸಹ ಮನುಷ್ಯರಿಗೆ ಬಿಲ್ಕುಲ್ ಗೊತ್ತೇ ಇಲ್ಲ. ಬಲೆ ಅಂತಿರ್ತಾರೆ ಯಾವ ರೀತಿ ಚಕ್ರ ತಿರುಗುತ್ತೆ, ಆದರೆ ಅರಿವಿಲ್ಲ. इसलिए बाबा ने समझाया सारा गीता पर जोर रखो. सच्ची गीता सुनने से ಸ್ವರ್ಗವಾಸಿ ಬರುತ್ತೆ. ಅದಕ್ಕೋಸ್ಕರ ಬಾಬಾ ತಿಳಿಸಿದ್ರು ಎಲ್ಲನೂ ಜೋರು ಗೀತೆಯ ಮೇಲೆ. ಸತ್ಯವಾದ ಗೀತೆಯಿಂದ ಕೇಳೋದ್ರಿಂದ ಸ್ವರ್ಗವಾಸಿ ಆಗ್ತೀರಾ. यहाँ शिव बाबा खुद सुनाते हैं, वह मनुष्य पढ़ाते हैं. गीता भी सबसे पहले तुम पढ़ते हो ना. ಇಲ್ಲಿ ಶಿವಬಾಬಾ ಸ್ವಯಂ ಓದಿಸ್ತಾರೆ, ಅಲ್ಲಂತೂ ಮನುಷ್ಯ ಓದ್ತಾರೆ. ಗೀತೆ ಎಲ್ಲದಕ್ಕಿಂತ ಮೊದಲು ತಾವೇ ಓದುದ್ರಲ್ಲ. भक्ति में भी पहले पहले तो तुम ही जाते हो ना. शिव के पुजारी पहले तुम बनते हो. ಭಕ್ತಿಯಲ್ಲೂ ಮೊಟ್ಟ ಮೊದಲು ತಾವೇ ಹೋಗ್ತೀರಾ, ಶಿವನ ಪೂಜಾರಿ ತಾವೇ ಆಗ್ತೀರಾ. तुमको पहले पहले पूजा करनी होते अवे बिचारी एक शिव बाबा की. सोमनाथ मंदिर और किसकी ताकत तोड़े ही है बनाने की. ತಾವು ಮೊಟ್ಟ ಮೊದಲು ಪೂಜೆಯನ್ನ ಮಾಡ್ತೀರ, ಅದು ಸಹ ಅವೇ ಬಿಚಾರಿ ಒಬ್ಬ ಶಿವಬಾಬು. ಸೋಮನಾಥ ಮಂದಿರದ ಏನು ಮಾಡಿದರೆ ಅಷ್ಟು ತಾಕತ್ತು ಇನ್ಯಾರಿಗಾದ್ರೂ ಇರಕ್ಕೆ ಸಾಧ್ಯನಾ? बोर्ड पर कितने प्रकार की बातें लिख सकते हैं. ಬೋರ್ಡ್ ಮೇಲೆ ಎಷ್ಟು ವಿಧ ವಿಧವಾದಂತಹ ಮಾತುಗಳನ್ನ ಬರೀಬಹುದು. ये भी लिख सकते भारतवासी सच्ची गीता सुनने से सचखंड के मालिक. ಇದನ್ನು ಸಹ ಬರೀಬಹುದಾಗಿದೆ. ಭಾರತವಾಸಿಗಳು ಸತ್ಯವಾದ ಗೀತೆಯನ್ನ ಕೇಳೋದ್ರಿಂದ ಸತ್ಯಖಂಡದ ಮಾಲೀಕರಾಗ್ತೀರಾ. अभी तुम बच्चे जानते, आप सच्ची गीता सुनकर स्वर्गवासी बन रहे हैं.
ಈಗ ಮಕ್ಕಳಿಗೆ ಗೊತ್ತಾಗಿದೆ, ನಾವು ಸತ್ಯವಾದ ಗೀತೆಯನ್ನ ಕೇಳಿ ಸ್ವರ್ಗವಾಸಿಯಾಗಿದ್ದೀವಿ. जिस समय तुम समझाते हो तो कहते हैं हाँ बरोबर ठीक है, बाहर गए क्लास वहां की वहां ही रहे. ಯಾವ ಸಮಯದಲ್ಲಿ ತಾವು ತಿಳಿಸ್ಕೊಡ್ತೀರಾ ಆಗ ಅಂತಾರೆ ಕರೆಕ್ಟ್, ಹೊರಗಡೆ ಹೋದ್ಮೇಲೆ ಎಲ್ಲ ಸಮಾಪ್ತಿ ಆಗುತ್ತೆ, ಅಲ್ಲಿಂದ ಅಲ್ಲೇ ಇದ್ದು ಬಿಡುತ್ತೆ. मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप के रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. दारिಗೋಸ್ಕರ मुख्य सार ಮೊದಲನೇದು, रचयिता और रचना का ध्यान सिमरन कर सदा हर्षित रहे. ರಚಯಿತ ಮತ್ತು ರಚನೆಯ ಜ್ಞಾನವನ್ನ ಚಿಂತನೆ ಮಾಡ್ತಾ ಸದಾ ಹರ್ಷಿತರಾಗಿ. याद की यात्रा से अपने पुराने सब कर्म बंधन काट कर्मातीत अवस्था बना. ನೆನಪಿನ ಯಾತ್ರೆಯಿಂದ ತಮ್ಮ ಹಳೆ ಕರ್ಮ ಬಂಧನಗಳನ್ನ ಕಟ್ ಮಾಡಿ ಕರ್ಮಾತೀತ ಸ್ಥಿತಿಯನ್ನ ಮಾಡ್ಕೋಬೇಕಾಗಿದೆ. ಎರಡನೇದು, ध्यान दीदार में माया की बहुत प्रवेशता होती, इसलिए संभाल करनी है. ಧ್ಯಾನ ದಿದಾರದಲ್ಲಿ ಅಂದ್ರೆ ಟ್ರಾನ್ಸ್ ಅಲ್ಲಿ ಮಾಯೆಯ ಬಹಳಷ್ಟು ಪ್ರವೇಶತೆ ಆಗುತ್ತೆ, ಅದಕ್ಕೆ ತಮ್ಮನ್ನ ತಾವು ಸಂಪಾದನೆ ಮಾಡಿಕೊಳ್ಳಿ. बाप को समाचार दे राय लेनी है, कोई भी भूल नहीं करनी. ತಂದೆಗೆ ಸಮಾಚಾರವನ್ನ ಕೊಟ್ಟು ಆಜ್ಞೆಯನ್ನ ಪಡಿಬೇಕು, ಯಾವುದೇ ತಪ್ಪನ್ನ ಮಾಡಬಾರದಾಗಿದೆ. ಇಂದಿನ ವರದಾನ, अपनी शुभ भावना द्वारा निर्बल आत्माओं को बल बनने वाले सदा शक्ति स्वरूप भव. ನಿಮ್ಮ ಶುಭ ಭಾವನೆಯಿಂದ ನಿರ್ಬಲವಾದಂತಹ ಆತ್ಮಗಳಿಗೆ ಬಲವನ್ನ ತುಂಬಿಸುವಂತವರು सदा शक्ति स्वरूप भव. सेवादारी बच्चों की विशेष सेवा है स्वयं शक्ति स्वरूप रहना और सर्व को शक्ति स्वरूप बनाना. ಸೇವಾದಾರಿ ಮಕ್ಕಳ ವಿಶೇಷ ಸೇವೆಯಾಗಿದೆ ಸ್ವಯಂ ಶಕ್ತಿ ಸ್ವರೂಪರಾಗಿ ಇರಬೇಕು ಮತ್ತೆ ಸರ್ವರನ್ನು ಶಕ್ತಿ ಸ್ವರೂಪರಾಗಿ ಮಾಡಬೇಕು. अर्थात निर्बल आत्माओं को बल बनना, इसके लिए सदा शुभ भावना श्रेष्ठ कामना ಸ್ವರೂಪ. ಅಂದರೆ ನಿರ್ಬಲ ಆತ್ಮಗಳಿಗೆ ಬಲವನ್ನ ತುಂಬಿಸಿ, ಅದಕ್ಕೋಸ್ಕರ ಸದಾ ಶುಭ ಭಾವನೆ ಶ್ರೇಷ್ಠ ಕಾಮನಾ ಸ್ವರೂಪರಾಗಿ ಇರಿ. शुभ भावना का अर्थ ये नहीं किसी में भावना रखते रखते उसमें भगवान बहुभार हो जाओ, ये गलती नहीं कर. शुभ ಭಾವನೆಯ ಅರ್ಥ ಆ ರೀತಿ ಅಲ್ಲ, ಯಾರರ ಮೇಲೆ ಭಾವನೆಯನ್ನ ಇಡ್ತೆ ಅಲ್ಲಿ ಭಾವುಕರಾಗ್ಬಿಡಿ ಅಂತ. ಈ ತಪ್ಪನ್ನ ಮಾಡಕ್ ಹೋಗ್ಬೇಡಿ. शुभ भावना भी बेहद का हो, एक के प्रति विशेष भावना भी नुकसानकारक है. ಶುಭ ಭಾವನೆಯು ಬೇಹದ್ದಿನಲ್ಲಿ ಇರುತ್ತೆ, ಒಬ್ಬರ ಪ್ರತಿ ವಿಶೇಷ ಭಾವನೆ ಇದ್ದಾಗ ಅದು ನಷ್ಟವನ್ನ ಮಾಡುತ್ತೆ. इसलिए बेहद में स्थित हो निर्बल आत्माओं को अपनी प्राप्त हुई शक्ति के आधार से ಶಕ್ತಿ ಸ್ವರೂಪ. ಅದಕ್ಕಾಗಿ ಅನಂತವಾದ ಸ್ಥಿತಿಯಲ್ಲಿ ಇದ್ದು ನಿರ್ಬಲ ಆತ್ಮಗಳಿಗೆ ತಮಗೆ ಪ್ರಾಪ್ತವಾದ ಶಕ್ತಿಗಳ ಆಧಾರದಿಂದ ಶಕ್ತಿ ಸ್ವರೂಪರಾಗಿ. स्लोगन है, अलंकार ब्राह्मण जीवन का श्रृंगार है, इसलिए अलंकारी बनो, दे अहंकारी नहीं. ಅಲಂಕಾರ ಬ್ರಾಹ್ಮಣ ಜೀವನದ ಶೃಂಗಾರ ಆಗಿದೆ, ಅದಕ್ಕಾಗಿ ಅಲಂಕಾರಿಯಾಗಿ ದೇಹದ ಅಹಂಕಾರಿ ಆಗಬೇಡಿ. ಅವ್ಯಕ್ತ ಇಶಾರೆ, ಸತ್ಯತಾ और सभ्यता ರೂಪಿ ಕಲ್ಚರ್ को अपना. ಸತ್ಯತೆ ಮತ್ತೆ ಸಭ್ಯತೆ ಅನ್ನುವ ಕಲ್ಚರ್ ಅನ್ನ ತಮ್ಮದಾಗಿ ಮಾಡಿಕೊಳ್ಳಿ. कई बच्चे वैसे क्रोध नहीं आता, लेकिन कोई झूठ बोलता है तो क्रोध आ जाता है. उसने झूठ बोला, आपने क्रोध से बोला, तो दोनों राइट कौन. ಕೆಲವು ಮಕ್ಕಳು ಅಂತಾರೆ, ಆ ರೀತಿ ಕೋಪ ಅಂತೂ ಬರೋದಿಲ್ಲ, ಆದರೆ ಅವರು ತಪ್ಪು ಮಾತಾಡಿದರೆ ಅದಕ್ಕೆ ಕ್ರೋಧ ಬಂತು. ಸರಿ, ಅವರು ತಪ್ಪು ಮಾಡಿದ್ರು ತಾವು ಕೋಪ ಮಾಡಿಕೊಂಡ್ರೆ ಅಂದಮೇಲೆ ಇಬ್ಬರಲ್ಲಿ ಯಾರು ಸರಿ. कई चतुराई से कहते हम क्रोध नहीं करते, हमारा आवाज ही बड़ा है. ಕೆಲವರಂತೂ ಬಹಳ ಚತುರತೆಯಿಂದ ಅಂತಾರೆ,
ನಮಗಂತೂ ಕ್ರೋಧ ಬರೋದಿಲ್ಲ, ಆದರೆ ನಮ್ಮ गंटलू अंदर शब्दने आ रीति ಇದೆ। आवाज ऐसा तेज है, लेकिन जब साइंस के साधनों से आवाज को कम और ज्यादा कर सकते, तो क्या साइलेंस की पावर से अपनी आवाज की गति को धीमी या तेज नहीं कर सकते हो? ಸರಿ, ಶಬ್ದ ಅಂತೂ ತೀಕ್ಷ್ಣ ಇದೆ, ಆದರೆ ಯಾವ ರೀತಿ ಸೈನ್ಸಿನ ಸಾಧನೆಯಿಂದ ಶಬ್ದವನ್ನ ಕಡಿಮೆ ಮತ್ತು ಜಾಸ್ತಿ ಮಾಡಬಹುದು ಅಂದ ಮೇಲೆ ಸೈಲೆನ್ಸಿನ ಶಕ್ತಿಯಿಂದ ತಮ್ಮ ಶಬ್ದವನ್ನ ಅಂದರೆ ಗತಿಯನ್ನ ಕಡಿಮೆ ತೀಕ್ಷ್ಣ ಮಾಡಕ್ಕಾಗಲ್ವೇನು?